ಕಾಟೇರ ಸಿನಿಮಾವು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆದಿದೆ. ರಿಲೀಸ್ ಆಗಿ ಇವತ್ತಿಗೆ 7 ದಿನ ಆಯಿತು. ಇಲ್ಲಿವರೆಗೂ ಎಷ್ಟು ಕಲೆಕ್ಷನ್ ಮಾಡಿದೆ? ಅಭಿಮಾನಿಗಳು ಕಾಯುತ್ತಿದ್ದಂತಹ ಒಂದು ದಾಖಲೆ ಕೊನೆಗೂ ಇವಾಗ ಸೇರಿಬಿಟ್ಟಿದೆ. ಹಾಗಾದರೆ ಕಾಟೇರ ಸಿನಿಮಾವು ರಿಲೀಸ್ ಆಗಿ ಇಂದಿಗೆ ಟೋಟಲ್ ಎಷ್ಟು ಕಲೆಕ್ಷನ್ ಮಾಡಿದೆ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನಮ್ಮ ಪೇಜನ್ನು ಫಾಲೋ ಮಾಡಿ. ಕಾಟೇರ ಸಿನಿಮಾವು ಡಿಸೆಂಬರ್ 29ರಂದು ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗಿತ್ತು. ಅದೇ ರೀತಿ ಕರ್ನಾಟಕದಲ್ಲಿ ರಿಲೀಸ್ ಆಗಿರುವಂತಹ ಸಲಾರ್ ಆಗಿರ್ಬೋದು ಹಾಗೆ ಡಂಕಿ ಆಗಿರ್ಬೋದು, ಈ 2 ಸಿನಿಮಾಗಳ ನಡುವೆ ಕಾಟೇರ ಸಿನಿಮಾ ಅನ್ನುವಂಥದ್ದು ರಿಲೀಸ್ ಆಗಿತ್ತು. ಆದರೆ ಡಿ ಬಾಸ್ ದರ್ಶನ್ ಅವರು ಈ 2 ಸಿನಿಮಾಗಳಿಗೂ ಹೆದರದೆ ನಾವು ಡಿಸೆಂಬರ್ 29ರಂದು ಬಂದೇ ಬರ್ತೀವಿ ಎಂಬ ಮಾತನ್ನು ಹೇಳಿದ್ರು. ಅದೇ ರೀತಿ ಡಿಸೆಂಬರ್ 29ರಂದು ಕಾಟೇರ ಸಿನಿಮಾವು ರಾಜ್ಯಾದ್ಯಂತ ರಿಲೀಸ್ ಆಗುತ್ತೆ. ಆದರೆ ಕೆಲವೊಂದು ಥಿಯೇಟರ್ನವರು ಕಾಟೇರ ಸಿನಿಮಾಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಆದರೂ ಕೊಟ್ಟಿರುವಂತಹ ಥಿಯೇಟರ್ಗಳಲ್ಲಿ ಕಾಟೇರ ಸಿನಿಮಾ ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ರಿಲೀಸ್ ಆದ ಮೊದಲನೇ ದಿನವೇ ಒಂದು ಭರ್ಜರಿ ಕ್ರೇಜ್ ಅನ್ನುವಂಥದ್ದು ಹುಟ್ಟಾಕಿತ್ತು ಕಾಟೇರ ಸಿನಿಮಾ. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದರೆ ಖಂಡಿತವಾಗ್ಲೂ ಕನ್ನಡಿಗರು ಕೈ ಹಿಡಿತಾರೆ. ಅದಕ್ಕೆ ಉದಾಹರಣೆ ಅಂದರೆ ಕಾಟೇರ ಸಿನಿಮಾವಾಗಿದೆ. ಹಿಂದೆಂದೂ ಕಾಣಿಸಿಕೊಳ್ಳದ ರೀತಿಯಲ್ಲಿ ಡಿ ಬಾಸ್ ದರ್ಶನ್ ಅವರ ಪಾತ್ರ ಅನ್ನುವಂಥದ್ದು ಈ ಒಂದು ಕಾಟೇರ ಸಿನಿಮಾದಲ್ಲಿ ಮೂಡಿ ಬಂದಿರುವುದರಿಂದ ಈ ಸಿನಿಮಾದಲ್ಲಿ ಮೂಡಿ ಬಂದಿರುವಂತಹ ಜಾತಿ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿ ಹಿಂದಿನ ಕಾಲದಲ್ಲಿದ್ದಂತಹ ಒಂದು ಜಮೀನ್ದಾರಿ ವ್ಯವಸ್ಥೆ ಅನ್ನುವಂಥದ್ದು ರೈತರನ್ನು ಯಾವ ರೀತಿ ಶೋಷಣೆಯನ್ನು ಮಾಡ್ತಾ ಇತ್ತು ಎಂಬುದರ ಬಗ್ಗೆ. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಒಂದು ಸಿನಿಮಾವನ್ನು ಮೆಚ್ಚಿಕೊಂಡು ಒಂದು ಒಳ್ಳೆಯ ರೀತಿಯಿಂದ ರೆಸ್ಪಾನ್ಸನ್ನು ಪಡೆದುಕೊಳ್ಳುವಲ್ಲಿ ಕಾಟೇರ ಸಿನಿಮಾ ಅನ್ನುವಂಥದ್ದು ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಹಾಗಾದರೆ ಕಾಟೇರ ಸಿನಿಮಾವು ರಿಲೀಸ್ ಆದ ಮೊದಲನೇ ದಿನದಿಂದ ಹಿಡಿದು ಇವಾಗ 7ನೇ ದಿನದವರೆಗೆ ಎಷ್ಟು ಕಲೆಕ್ಷನ್ ಮಾಡಿದೆ, 100 ಕೋಟಿ ಕ್ಲಬ್ಬನ್ನು ಸೇರಿದೆಯಾ ಇಲ್ವಾ ಅನ್ನೋದನ್ನು ನೋಡೋದಾದರೆ, ಕಾಟೇರ ಸಿನಿಮಾ ರಿಲೀಸ್ ಆದ ಮೊದಲನೇ ದಿವಸವೇ ಒಂದು ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆದಿದೆ. ಸುಮಾರು 19 ಕೋಟಿ 79 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ 2ನೇ ದಿನದ ಕಲೆಕ್ಷನನ್ನು ನೋಡಿದ್ರೆ 17 ಕೋಟಿ 35 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ 3ನೇ ದಿನದ ಕಲೆಕ್ಷನ್ ಬಂದ್ಬಿಟ್ಟು 20 ಕೋಟಿ 94 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ 4ನೇ ದಿನದ ಕಲೆಕ್ಷನ್ ಅನ್ನು ನೋಡೋದಾದ್ರೆ 18 ಕೋಟಿ 26 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ 5ನೇ ದಿನದ ಕಲೆಕ್ಷನ್ ಬಂದ್ಬಿಟ್ಟು 9 ಕೋಟಿ 24 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ 6ನೇ ದಿನದ ಕಲೆಕ್ಷನ್ ಅನ್ನು ನೋಡೋದಾದ್ರೆ 9 ಕೋಟಿ 78 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ 7ನೇ ದಿನದ ಕಲೆಕ್ಷನ್ ಬಂದ್ಬಿಟ್ಟು 9 ಕೋಟಿ 52 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಹೀಗೆ ಕಾಟೇರ ಸಿನಿಮಾವು ರಿಲೀಸ್ ಆದ ಮೊದಲನೇ ವಾರವೇ 104 ಕೋಟಿ 58 ಲಕ್ಷವನ್ನು ಕಲೆಕ್ಷನ್ ಮಾಡುವ ಮುಖಾಂತರ ಕರ್ನಾಟಕದ ಸಿನಿಮಾ ರಂಗದಲ್ಲಿಯೇ ಕನ್ನಡ ಸಿನಿಮಾ ಅನ್ನುವಂಥದ್ದು ಹೊಸ ದಾಖಲೆಯನ್ನು ಬರೆಯುವಲ್ಲಿ ಕಾಟೇರ ಸಿನಿಮಾ ಅನ್ನುವಂಥದ್ದು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಮತ್ತೆ ನಾನು ಬಾಕ್ಸ್ ಆಫೀಸ್ ಸುಲ್ತಾನ ಎಂಬುದನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತ್ತೆ ಪ್ರೂವ್ ಮಾಡುವಲ್ಲಿ ಕಾಟೇರ ಸಿನಿಮಾ ಅನ್ನುವಂಥದ್ದು ಯಶಸ್ವಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಈ ಒಂದು ಕಾಟೇರ ಸಿನಿಮಾದ ದಾಖಲೆ ಅನ್ನುವಂಥದ್ದು ಇಷ್ಟಕ್ಕೆ ಮುಗಿದಿಲ್ಲ, ಇನ್ನೂ ಕೂಡ ಮುನ್ನುಗ್ತಾ ಇದೆ. ಅದೆಷ್ಟು ಕಲೆಕ್ಷನ್ ಮಾಡುತ್ತೋ ಅನ್ನೋದನ್ನು ಇನ್ನೂ ಕಾದು ನೋಡಬೇಕಾಗಿದೆ. ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿರುವಂತಹ ಕಾಟೇರ ಸಿನಿಮಾವು ಇವಾಗ ವಿದೇಶಗಳಲ್ಲೂ ಕೂಡ ಪ್ರದರ್ಶನವನ್ನು ಕಾಣ್ತಾ ಇದೆ. ಅದೇ ರೀತಿ ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹೀಗೆ ವಿವಿಧ ಭಾಷೆಯಲ್ಲೂ ಕೂಡ ಈ ಒಂದು ಸಿನಿಮಾ ಅನ್ನೋಂಥದ್ದು ತೆರೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ಏನೇ ಆಗಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಾಟೇರ ಸಿನಿಮಾ ಅನ್ನೋಂಥದ್ದು ಅದ್ಧೂರಿಯಾಗಿ ಒಂದು ಪ್ರದರ್ಶನವನ್ನು ಕಾಣುವ ಮುಖಾಂತರ ಕರ್ನಾಟಕದ ಜನತೆಯ ಮನಸ್ಸನ್ನು ಗೆದ್ದಿದೆ ಅಂತ ಹೇಳ್ಬೋದು.